ಕೊಪ್ಪಳ ಜಿಲ್ಲೆಯ ಐತಿಹಾಸಿಕ ಪ್ರವಾಸಿ ತಾಣಗಳನ್ನು ಜಗತ್ತಿಗೆ ಪರಿಚಯಿಸುವ ನಿಟ್ಟಿನಲ್ಲಿ ಕೇಂದ್ರ ಪ್ರವಾಸೋದ್ಯಮ ಸಚಿವಾಲಯ, ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯಿತಿ ಸಹಯೋಗದಲ್ಲಿ ನಿನ್ನೆಯಿಂದ 3 ದಿನಗಳ ಕಾಲ ಡಿಸ್ಕವರ್ ಕೊಪ್ಪಳ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಸಂಸದ ಕೆ. ರಾಜಶೇಖರ ಬಸವರಾಜ ಹಿಟ್ನಾಳ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಪದ್ಮಶ್ರೀ ಪುರಸ್ಕೃತ ಭೀಮವ್ವ ಶಿಕಲ್ಗಾರ, ಜಿಲ್ಲಾಧಿಕಾರಿ ಡಾ ಸುರೇಶ್ ಬಿ ಇಟ್ನಾಳ್ ಹಾಗೂ ಪ್ರವಾಸೋದ್ಯಮ ಸಚಿವಾಲಯದ ನಿರ್ದೇಶಕಿ ಸಂಧ್ಯಾ ಹರಿದಾಸ್ ಉಪಸ್ಥಿತರಿದ್ದರು. ಕಲಾವಿದರಿಂದ ನೃತ್ಯ ಪ್ರದರ್ಶನ, ಗೊಂಬೆಯಾಟ ಹಾಗೂ ಗೀಗಿ ಪದಗಳ ಗಾಯನ ನಡೆಯಿತು. ಜಿಲ್ಲೆಯ ಪ್ರಸಿದ್ಧ ಭಾಗ್ಯನಗರ ಸೀರೆಗಳು, ಕಿನ್ನಾಳ ಕಲೆಯ ಗೊಂಬೆಗಳು, ಆನೆಗೊಂದಿಯ ಬಾಳೆನಾರಿನ ಉತ್ಪನ್ನಗಳು ಮತ್ತು ಕೊಪ್ಪಳದ ಬಿದಿರು ಕಲೆಯ ವಸ್ತುಗಳ ಪ್ರದರ್ಶನವನ್ನು ಆಯೋಜಿಸಲಾಗಿತ್ತು. ಬಳಿಕ ರಾಜಶೇಖರ ಹಿಟ್ನಾಳ, ಕೊಪ್ಪಳ ಜಿಲ್ಲೆ ಶ್ರೀಮಂತ ಇತಿಹಾಸ ಹೊಂದಿದ್ದು 10 ಹಲವು ಐತಿಹಾಸಿಕ ತಾಣಗಳನ್ನು ಒಳಗೊಂಡಿದೆ. ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಬೃಹತ್ ಪ್ರವಾಸೋದ್ಯಮ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದ್ದು, ಇದು ಜಿಲ್ಲೆಯ ಪ್ರವಾಸೋದ್ಯಮಕ್ಕೆ ಹೊಸ ವೇಗ ನೀಡಲಿದೆ ಎಂದರು. ನಂದು ಮನವಿ ಏನಂದ್ರೆ, ತಾವುಗಳು ಇವತ್ತೇನು ಬಂದಿದೆ ಅದರಲ್ಲೂ ಕೂಡ ಬಹಳ ಖುಷಿ ಏನಂದ್ರೆ, ತಾವೆಲ್ಲರೂ ಕೂಡ ಯಂಗ್ ಸ್ಟಾರ್ಸ್ ಇದ್ದೀರಿ. ನಮ್ಮ ಕೊಪ್ಪಳದ ಪರವಾಗಿ ಕೊಪ್ಪಳವನ್ನ ದೇಶಕ್ಕೆ ಮತ್ತು ವಿದೇಶಕ್ಕೆಲ್ಲ ಕೂಡ ಪರಿಚಯದಂತ ಕೆಲಸವನ್ನು ಕೂಡ ಮಾಡ್ರಿ ಅಂತೇಳಿ ಡಾ ಸುರೇಶ್ ಬಿ ಇಟ್ನಾಳ್, ವಿಶ್ವ ಪ್ರಸಿದ್ಧ ಹಂಪಿ ಪ್ರವಾಸಿ ತಾಣಕ್ಕೆ ಕೊಪ್ಪಳವೇ ಹೆಬ್ಬಾಗಿಲು. ಹಂಪಿಯ ಜೊತೆಗೆ ಕೊಪ್ಪಳದ ಸ್ಥಳೀಯ ಪ್ರವಾಸಿ ತಾಣಗಳಿಗೂ ಹೆಚ್ಚಿನ ಪ್ರಚಾರ ದೊರೆಯಬೇಕಿದೆ ಎಂದು ತಿಳಿಸಿದರು. It is a disadvantage also because we are unexplored. So that's why we request all of you to explore Koppal along with Hampi.